Hello dear students. So last time ನಾನು homogeneous equation ಬಗ್ಗೆ ಹೇಳಿದ್ದೀನಿ and ಅದ್ರ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ಕೂಡ ನಾವು ಸಾಲ್ವ್ ಮಾಡಿದ್ದೀವಿ ಹೌದಲ್ಲ. So this time today I am going to explain you system of non-homogeneous linear equation. Okay. So in case ನೀವು earlier videosನ ವಾಚ್ ಮಾಡಿಲ್ಲ ಅಂದರೆ ಪ್ಲೀಸ್ ಐ ರಿಕ್ವೆಸ್ಟ್ ಯು ವಾಚ್ ದೆಮ್ ಸೊ ದಟ್ ಈ ಮುಂದೆ ಬರುವಂಥ ವೀಡಿಯೋಸ್ಗಳು ಮತ್ತೆ ಅರ್ಥ ಆಗಲಿಕ್ಕೆ ಈಸಿ ಆಗುತ್ತೆ. ಮುಂಚೆ ಇರುವಂಥದ್ದನ್ನು ಕಂಪ್ಲೀಟ್ ಮಾಡಿಲ್ಲ ಅಂದರೆ ಮುಂದೆ ಬರುತ್ತಲ್ಲ ಅವೆಲ್ಲ ಕಷ್ಟ ಆಗುತ್ತೆ ಅರ್ಥ ಆಗಲಿಕ್ಕೆ. ಸೊ ಐ ಆಮ್ ರಿಕ್ವೆಸ್ಟಿಂಗ್ ಯು. ಓಕೆ, ಸೊ ಲೆಟ್ಸ್ ಕಮ್ ಟು ದ ಕಾನ್ಸೆಪ್ಟ್ ಸಿಸ್ಟಮ್ ಆಫ್ ನಾನ್ ಹೋಮೋಜಿನಿಯಸ್ ಲೀನಿಯರ್ ಈಕ್ವೇಷನ್ಸ್. ಈಗ ನೋಡಿ, ಹೋಮೋಜಿನಿಯಸ್ ಲೀನಿಯರ್ ಈಕ್ವೇಷನಲ್ಲಿ ನಾನು ನಿಮಗೆ ಹೇಳಿದ್ದೆ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಅಂದರೆ ಏನು. ಫಸ್ಟ್ ಆಫ್ ಆಲ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್, ರೈಟ್. ಸೊ ಫಸ್ಟ್ ಆಫ್ ಆಲ್ ಈಕ್ವೇಷನ್ ಅಂದರೆ ಏನು, ಯಾವುದೇ ಒಂದು ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಎಲ್ಲಿ ನಾವು ಈಕ್ವಲ್ ಟು ಬರ್ತಾರೆ ಅದೇನಾಗುತ್ತೆ, ಈಕ್ವೇಷನ್ ಆಗುತ್ತೆ. ಓಕೆನಾ. ಈಕ್ವಲ್ ಟು ಯಾವುದೇ ಒಂದು ಎಕ್ಸ್ಪ್ರೆಷನಲ್ಲಿದೆ ಅಂದರೆ ದಟ್ ಈಸ್ ಎ ಈಕ್ವೇಷನ್. ಅದೇ ಥರ ಒಂದು 3-4 ಈಕ್ವೇಷನ್ಸ್ ತಗೊತೀವಿ ಅಂದ್ಕೊಳ್ಳೋಣ. ಓಕೆ, ಸೊ ಇವನ್ನೆಲ್ಲ ಸೇರಿ ಹೇಳಬೇಕು ಅಂದರೆ ಐದರ್ ಯು ಕ್ಯಾನ್ ಸೇ ಈಕ್ವೇಷನ್ಸ್, ಸೆಟ್ ಆಫ್ ಈಕ್ವೇಷನ್ಸ್ ಅಂತ ಹೇಳ್ಕೋಬೋದು, ಅಥವಾ ನಾವೇನಂತೀವಿ ಯೂಶುವಲಿ ಮ್ಯಾಥಮೆಟಿಕ್ಸಲ್ಲಿ ವಿ ವಿಲ್ ಯೂಸ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್. ಆ್ಯಂಡ್ ಇಲ್ಲಿರೋದೇನು, ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್. ಲೀನಿಯರ್ ಅಂದರೆ ಏನು, ಇಲ್ಲಿ ನೀವೇನು ಅನ್ನೋನ್ ತಗೊಂಡಿದ್ದೀರಲ್ಲ ಎಕ್ಸ್, ಅದರದ್ದು ಡಿಗ್ರಿ ಯಾವಾಗಲೂ 1 ಇರಬೇಕು, ದೆನ್ ದಟ್ ಈಸ್ ಲೀನಿಯರ್. ಸೊ ಸಿಸ್ಟಮ್ ಅಂದರೆ ಅರ್ಥ ಆಯಿತು, ಲೀನಿಯರ್ ಈಕ್ವೇಷನ್ ಅಂದ್ರೇನು ಅರ್ಥ ಆಯಿತು. ಓಕೆ, ಸೊ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅರ್ಥ ಆಯಿತು. ನಾವು ಸಿಸ್ಟಮ್ ಆಫ್ ನಾನ್ ಹೋಮೋಜಿನಿಯಸ್ ಲೀನಿಯರ್ ಈಕ್ವೇಷನ್ ಅಂದರೆ ಏನು. ಓಕೆ, ಹೋಮೋಜಿನಿಯಸ್ ಅಲ್ಲಿ ನಾನು ನಿಮಗೆ ಹೇಳಿದ್ದೆ AX is equal to 0 ಫಾರ್ಮಲ್ಲಿ ಇರುತ್ತೆ ಅಂತೇಳಿ, ಆರ್ AX is equal to O ಅಂದರೆ ಈ ಕಡೆ ರೈಟ್ ಸೈಡಲ್ಲಿ ಇರುವಂಥದ್ದೆಲ್ಲವೂ 0 ಇದ್ದಾಗ ಅವು ಹೋಮೋಜಿನಿಯಸ್ ಸಿಸ್ಟಮ್ ಆಗಿಬಿಡುತ್ತೆ. ಓಕೆ, ರೈಟ್. ಬಟ್ ಇಫ್ ಇದು 0 ಬಿಟ್ಬಿಟ್ಟು ಬೇರೆ ಏನಾದರೂ ನಂಬರ್ಸ್ ಇದ್ದರೆ ಅವಾಗ ನಾವೇನು ಮಾಡ್ತೀವಿ, ಅವಾಗ ನಾವು AX is equal to B ಫಾರ್ಮಲ್ಲಿ ಬರ್ಕೊತೀವಿ. B ಅಂದರೆ ಏನು, ಅದು ಏನಾದರೂ ನಂಬರ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಐ ರೈಟ್ 2x + 3y is equal to 4. ಇದು 0 ಇಲ್ಲ, 4. ಓಕೆ, ಸೊ 3x + 4y is equal to 5 ಸಮಥಿಂಗ್. ಈ ಥರ ನಾನು ಕೆಲವೊಂದು ಈಕ್ವೇಷನ್ಸ್ ಬರಿತೀನಿ. ಬಟ್ RHS ಅಲ್ಲಿ ಏನು ಮಾಡ್ತೀನಿ, ನಾನ್ ಝೀರೋ ಎಂಟ್ರೀಸ್ನ ಬರಿತೀನಿ ಇಲ್ಲಿ. ಅವಾಗ ಏನಾಗುತ್ತೆ, ದಿಸ್ ಟೈಪ್ ಆಫ್ ಸಿಸ್ಟಮ್ ಈಸ್ ನಾನ್ ಹೋಮೋಜಿನಿಯಸ್ ಲೀನಿಯರ್ ಈಕ್ವೇಷನ್ಸ್. ಓಕೆ, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್. ಇನ್ನೊಂದೇನು, ಬಿಕಾಸ್ ನಾವು ಇದನ್ನು ಮ್ಯಾಟ್ರಿಸಸ್ ಅಲ್ಲಿ ಓದ್ತಾ ಇದ್ದೀವಿ, ಸೊ ದೀಸ್ ಈಕ್ವೇಷನ್ಸ್ ಆ್ಯಕ್ಚುಲಿ ಬರ್ತಾ ಇರೋದು ಎಲ್ಲಿಂದ ಅಂದರೆ ಮ್ಯಾಟ್ರಿಕ್ಸಿಂದ ಅಂತ ನಿಮಗೆ ಗೊತ್ತಿರಬೇಕು. ಅಥವಾ ಈ ಈಕ್ವೇಷನ್ಸ್ನ ನಾವು ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಕೂಡ ಬರಿಬೋದು. ಹೇಗೆ, ಲೆಟ್ ಅಸ್ ಟೇಕ್ ದ ಸೇಮ್ ಎಕ್ಸಾಂಪಲ್. ಇದನ್ನೇ ನಾನು ಬರಿಬೇಕು ಅಂದರೆ ಹೇಗೆ ಬರಿತೀನಿ, 2 3 3 4 ಇಲ್ಲಿರುವಂಥ ಕೋಎಫಿಷಿಯೆಂಟ್ಸ್ಗಳನ್ನು ಮಾತ್ರ ಬರ್ಕೊಂಡಿದ್ದೀನಿ. ಸೊ ದಟ್ ಈಸ್ A is equal to ಅಂತ ಬರುತ್ತೆ. ಆ್ಯಂಡ್ ಇಲ್ಲಿ ಅನ್ನೋನ್ಸ್ ಏನಿದೆ XY, X is equal to ಅಂದರೆ ಈ ಫಾರ್ಮ್ ನಾನು ನಿಮಗೆ ಹೇಳ್ತಾ ಇದ್ದೀನಿ, X is equal to XY. ಈ XY ಯಾವುದು, ಇಲ್ಲಿರುವಂಥದ್ದು. ಓಕೆ, ಆ್ಯಂಡ್ B is equal to 4 5. ಈ 4 5 ಯಾವುದು, RHS ಅಲ್ಲಿರುವಂಥದ್ದು. ಓಕೆ, ಸೊ ದಿಸ್ ಮ್ಯಾಟ್ರಿಕ್ಸ್ ಈಸ್ ನೌನ್ ಆಸ್ ವಾಟ್, ಕೋಎಫಿಷಿಯೆಂಟ್ ಮ್ಯಾಟ್ರಿಕ್ಸ್. ಕೋಎಫಿಷಿಯೆಂಟ್ matrix. And what about this one, this is matrix of unknowns. Matrix of unknowns. What about B, this is known as matrix of independent terms. ಯಾಕೆ ಇಂಡಿಪೆಂಡೆಂಟ್ ಅಂತ ಹೇಳ್ತಾ ಇದ್ದೀವಿ ಅಂದರೆ ಅಲ್ಲಿ ಯಾವುದೇ x ಮತ್ತು y ಸೇರಿಲ್ಲ ನಂಬರ್ ಜೊತೆ. ಅಲ್ಲಿ ನೋಡಿ ಬರೀ 4 ಅಷ್ಟೇ ಇದೆ. ಇಲ್ಲಿ ನಾನು ಈ ಪರ್ಟಿಕ್ಯುಲರ್ ಟರ್ಮ್ನ ವ್ಯಾಲ್ಯೂ ಏನು ಅಂತ ಹೇಳಬೇಕಂದ್ರೆ ಎಕ್ಸ್ ವ್ಯಾಲ್ಯೂ ಏನಿದೆ ಅದು ಗೊತ್ತಾದಾಗ ಮಾತ್ರ 2x ಫಸ್ಟ್ ಟರ್ಮ್ ಏನಿದೆ ಅಂತ ಹೇಳ್ಬೋದು. x 1 ಇದ್ದರೆ ಈ ಫುಲ್ ಫಸ್ಟ್ ಟರ್ಮ್ ಏನಾಗುತ್ತೆ, 2 ಆಗುತ್ತೆ, ಆ ರೀತಿ. ಸೊ ಇಟ್ ಈಸ್ ಡಿಪೆಂಡೆಂಟ್ ಆನ್ ದಟ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಎಕ್ಸ್ ಆಲ್ಸೋ. ಓಕೆ, ಬಟ್ ಇಲ್ಲಿ ಏನಿದೆ RHS ಅಲ್ಲಿ ದೆರ್ ಈಸ್ ನೋ ಅದರ್ ಅನ್ನೋನ್ ಟರ್ಮ್ ಅಟ್ಯಾಚ್ ಟು ಇಟ್. ಸೊ ದಟ್ ಈಸ್ ವೈ ಇಟ್ ಈಸ್ ಮ್ಯಾಟ್ರಿಕ್ಸ್ ಆಫ್ ಇಂಡಿಪೆಂಡೆಂಟ್ ಟರ್ಮ್ಸ್. ಓಕೆ, ಅಂದರೆ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ನ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರೀರಿ ಅಂದರೆ ಈ ಥರ ಇದೆ. ಮ್ಯಾಟ್ರಿಕ್ಸ್ನೇ ಅಂದರೆ ಮ್ಯಾಟ್ರಿಕ್ಸ್ ಟೈಪಲ್ಲಿ ಬರ್ಕೊಂಡಿದ್ರೆ ಇದು ಯಾಕೆ ಯೂಸ್ ಆಗುತ್ತೆ, ಟು ಸಾಲ್ವ್ ದಿಸ್ ಟೈಪ್ ಆಫ್ ಈಕ್ವೇಷನ್ಸ್. ಓಕೆ, ಈ ಈಕ್ವೇಷನ್ಸ್ನ ಸಾಲ್ವ್ ಮಾಡಲಿಕ್ಕೆ ನಾವು ಇದೇ ಯೂಸ್ ಮಾಡೋದು. ಓಕೆ, ಸೊ ಲೆಟ್ ಅಸ್ ಕಮ್ ಟು ಒನ್ ಮೋರ್ ಡೆಫಿನೇಷನ್. ನಿಮಗೆ ಮುಂದೆ ಇದು ಸಾಲ್ವ್ ಮಾಡಬೇಕಾದ್ರೆ ಬೇಕಾಗಿರುವಂಥದ್ದು ಮ್ಯಾಟ್ರಿಕ್ಸ್. ಓಕೆ, ಆ ಡೆಫಿನೇಷನ್ ಏನಂದರೆ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್. ಕ್ಲೀನಾಗಿ ನೋಡ್ಕೊಳ್ಳಿ ಇದನ್ನು. ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಅಂದರೆ ವೆರಿ ಸಿಂಪಲ್. ದ ಮ್ಯಾಟ್ರಿಕ್ಸ್, ನಮಗೊಂದು ಮ್ಯಾಟ್ರಿಕ್ಸ್ ಸಿಗುತ್ತೆ ಯಾವಾಗ ಎಲಿಮೆಂಟ್ಸ್ ಆಫ್ A ಮತ್ತು ಎಲಿಮೆಂಟ್ಸ್ ಆಫ್ B ಇವೆರಡನ್ನ ನಾವು ಕಂಬೈನ್ ಮಾಡಿ ಬರೆದಾಗ ನಮಗೆ AB ಮ್ಯಾಟ್ರಿಕ್ಸ್ ಸಿಗುತ್ತಲ್ಲ, ಅದನ್ನೇ ನಾವೇನಂತೀವಿ, ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಹೇಗೆ ನೋಡಿ, ಇಲ್ಲಿ ಇದೇ ಎಕ್ಸಾಂಪಲ್ ತಗೊಳ್ಳೋಣ.
A:B. ಅಂದರೆ ಎ ಅಲ್ಲಿರುವಂಥ ಎಂಟ್ರೀಸ್, ಬಿ ಅಲ್ಲಿರುವಂಥ ಎಂಟ್ರೀಸ್ ಎರಡೂ ಸೇರಿ ಒಂದು ಮ್ಯಾಟ್ರಿಕ್ಸ್ ಬರ್ಕೊತಿದ್ದೀವಿ. 2 3 3 4 ಇದೇನು ಎ ಮ್ಯಾಟ್ರಿಕ್ಸ್. ಇಲ್ಲಿ (1) ಅಥವಾ ಒಂದು ಡಾಟ್ 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 ಲೈನ್ ಅಂತಲೂ ಹಾಕೋಬಹುದು. ಈ ಥರ (2) ಸಿಂಬಲ್ ಕೂಡ ಹಾಕ್ಬೋದು, ನೋ ಪ್ರಾಬ್ಲಮ್. ಓಕೆ, 4 5 ಎರಡನ್ನೂ ಸೇರಿ ಒಂದು ಮ್ಯಾಟ್ರಿಕ್ಸಲ್ಲಿ ಬರೆದಿದ್ದೀವಿ, ಹೌದಲ್ಲ? ಎರಡು ಮ್ಯಾಟ್ರಿಕ್ಸಸ್ ಇಲ್ಲಿ ಬರೆದಿದ್ದೀವಿ ಒಂದೇ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ. ಸೊ ದಿಸ್ ಇಸ್ ನೌನ್ ಆಸ್ ಆಗುಮೆಂಟೆಡ್ ಮ್ಯಾಟ್ರಿಕ್ಸ್. ಇದು ಯಾಕೆ? ಇದು ಮುಂದೆ ನೀವು ಸಾಲ್ವ್ ಮಾಡಬೇಕಾದ್ರೆ ಆಗುಮೆಂಟೆಡ್ ಮ್ಯಾಟ್ರಿಕ್ಸೇ ನೀವು ತಗೊಳೋದು. ಅಲ್ಲಿ ನಾನು ಡೈರೆಕ್ಟಾಗಿ ಕನ್ಸಿಡರ್ ದ ಆಗುಮೆಂಟೆಡ್ ಮ್ಯಾಟ್ರಿಕ್ಸ್ ಅಂದರೆ ಅರ್ಥ ಆಗೋದಿಲ್ಲ. ಸೊ ದಟ್ ಈಸ್ ವೈ ಯು ನೀಡ್ ಟು ನೋ ದಿಸ್ ಡೆಫಿನೇಷನ್ ಆಲ್ಸೋ. ಅರ್ಥ ಆಯ್ತಾ? ನಾನ್ ಹೋಮೋಜಿನಿಯಸ್ ಲೀನಿಯರ್ ಈಕ್ವೇಷನ್ಸ್ ಅಂದರೆ ಏನು? ನಾನ್ ಹೋಮೋಜಿನಿಯಸ್ ಲೀನಿಯರ್ ಈಕ್ವೇಷನ್ ಅಂದರೆ AX = 0 ಫಾರ್ಮ್ ಇರಬಾರ್ದು, AX = B ಫಾರ್ಮ್ ಇರಬೇಕು. ಅವಾಗ ಅದನ್ನು ನಾನ್ ಹೋಮೋಜಿನಿಯಸ್ ಈಕ್ವೇಷನ್ ಅಂತೀವಿ. ಇನ್ ಕೇಸ್ ಈ B ಎರಡು ಅಂದರೆ ಈ ಕಡೆ RHS ಎಲ್ಲವೂ 0 ಇದ್ದರೆ ಅದೇನಾಗ್ಬಿಡುತ್ತೆ? ಹೋಮೋಜಿನಿಯಸ್ ಈಕ್ವೇಷನ್ ಆಗಿಬಿಡುತ್ತೆ. ಓಕೆ, ಅದು ನಿಮಗೆ ಗೊತ್ತಿರಬೇಕು. ಸೊ ದಿಸ್ ಇಸ್ ದ ಎಕ್ಸಾಂಪಲ್ ಐ ಹ್ಯಾವ್ ಕನ್ಸಿಡರ್ಡ್. ಅದರಲ್ಲಿ ನಾವು ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರ್ಕೊಂಡ್ರೆ ಬರೀ ಕೋಎಫಿಷಿಯೆಂಟ್ಸ್ ಅಷ್ಟೇ ಬರ್ಕೊಂಡ್ರೆ ದಟ್ ಈಸ್ ಕೋಎಫಿಷಿಯೆಂಟ್ ಮ್ಯಾಟ್ರಿಕ್ಸ್. ಆ್ಯಂಡ್ ಅನ್ನೌನ್ಸ್ನ ಬರ್ಕೊಂಡಾಗ ಮ್ಯಾಟ್ರಿಕ್ಸ್ ಆಫ್ ಅನ್ನೌನ್ಸ್ ಬರುತ್ತೆ. RHS ಅಲ್ಲಿರುವಂಥ ಟರ್ಮ್ಸ್ನ ಬರೆದಾಗ ಮ್ಯಾಟ್ರಿಕ್ಸ್ ಆಫ್ ಇಂಡಿಪೆಂಡೆಂಟ್ ಟರ್ಮ್ಸ್ ಆಗುತ್ತೆ. ಎ ಮತ್ತು ಬಿ ಮ್ಯಾಟ್ರಿಕ್ಸ್ ಅಂದರೆ ಕೋಎಫಿಷಿಯೆಂಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಮ್ಯಾಟ್ರಿಕ್ಸ್ ಆಫ್ ಇಂಡಿಪೆಂಡೆಂಟ್ ಟರ್ಮ್ಸ್ ಎರಡೂ ಸೇರಿ ಒಂದು ಮ್ಯಾಟ್ರಿಕ್ಸ್ ಬರಿತೀವಿ, ಅದನ್ನು ಆಗುಮೆಂಟೆಡ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಸೊ ಇಷ್ಟು ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಲೆಟ್ ಅಸ್ ಗೋ ಫಾರ್ ದ ವರ್ಕಿಂಗ್ ರೂಲ್. ಈಗ ನಿಮಗೆ ಕ್ವಶನ್ ಕೊಡ್ತಾರೆ, ಅಂದರೆ ಅರ್ಲಿಯರ್ ನೀವು ಸಾಲ್ವ್ ಮಾಡಿರ್ಬೋದು, ಕೆಲವೊಂದು ಈಕ್ವೇಷನ್ಸ್ನ ಕೊಟ್ಬಿಟ್ಟು ಸಾಲ್ವ್ ದಿಸ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಅಂತ ಕೊಡ್ತಾರೆ. ಅಲ್ಲಿ ನಿಮಗೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೋ ಇಲ್ಲ ಅಂತೆಲ್ಲ ಕಂಡುಹಿಡಿಯಕ್ಕೆ ಹೇಳ್ತಾರೆ. ನಾನು ಮುಂಚೆನೇ ಹೇಳಿದ್ದೀನಿ ಸೊಲ್ಯೂಷನ್ ಅಂದರೆ ಏನು ಅಂತ ಹೇಳಿದ್ದೀನಿ. ಸಪೋಸ್ x+1 = 0. ಯಾವ ವ್ಯಾಲ್ಯೂ ಇಲ್ಲಿ ಯಾವ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಈಕ್ವೇಷನ್ ನಿಜ ಆಗುತ್ತೆ? x = -1 ಹಾಕಿದರೆ -1 + 1 = 0, 0 = 0 ಬರುತ್ತೆ, ಹೌದಲ್ಲ? ನೋಡಿ ಇಲ್ಲಿ -1 + 1 = 0, 0 = 0 ಸ್ಯಾಟಿಸ್ಫೈ ಆಗ್ತಾ ಇದೆ. ಸೊ ದ ವ್ಯಾಲ್ಯೂ ಆಫ್ x ಫಾರ್ ವಿಚ್ ದಿಸ್ ಈಸ್ ಸ್ಯಾಟಿಸ್ಫೈಡ್. ಓಕೆ, ಈ ಈಕ್ವೇಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಓಕೆ, ಆ ವ್ಯಾಲ್ಯೂನ ನಾವೇನು ಕರಿತೀವಿ? ಸೊಲ್ಯೂಷನ್ ಅಂತ ಕರಿತೀವಿ. ಇದು ನಾನು ಜಸ್ಟ್ ಒಂದೇ ಒಂದು ಈಕ್ವೇಷನಿಗೆ ನಿಮಗೆ ಅರ್ಥ ಆಗ್ಲಿಕ್ಕೆ ಹೇಳಿದ್ದೀನಿ. ಓಕೆನಾ? ಸೊ ಅದೇ ರೀತಿ ಕೆಲವೊಂದು ಈಕ್ವೇಷನ್ಸಲ್ಲಿ ಸೊಲ್ಯೂಷನ್ ಎಕ್ಸಿಸ್ಟ್ ಆಗೋದಿಲ್ಲ. ಸೊ ಅವಾಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಮ್ಯಾಥಮೆಟಿಕಲ್ ಟರ್ಮಲ್ಲಿ. ಇದ್ರ ಬಗ್ಗೆ ಮುಂಚೆ ಕ್ಲೀನಾಗಿ ಹೇಳಿದ್ದೀನಿ, ಇನ್ನೂ ಡೀಟೇಲ್ ಆಗಿ ವಿಡಿಯೋಸ್ ವಾಚ್ ಮಾಡಿದ್ರೆ ಅರ್ಥ ಆಗುತ್ತೆ ಅಲ್ಲಿ. ಓಕೆನಾ? ಇಲ್ಲಿ ಜಸ್ಟ್ ಬ್ರೀಫಾಗೆ ಮುಂದೆ ಅರ್ಥ ಆಗಲಿ ಅಂತೇಳಿ ಹೇಳ್ತಾ ಇದ್ದೀನಿ. ಸೊ ಸೊಲ್ಯೂಷನ್ ಇನ್ ಕೇಸ್ ಯಾವುದೇ ಒಂದು ಈಕ್ವೇಷನಿಗೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಾ ಇದೆ, ಅವಾಗ ನಾವು ಮ್ಯಾಥಮೆಟಿಕ್ಸಲ್ಲಿ ಏನಂತೀವಿ? ದಟ್ ಪರ್ಟಿಕ್ಯುಲರ್ ಸಿಸ್ಟಮ್ ಏನಿದೆಯಲ್ಲ, ಆ ಪರ್ಟಿಕ್ಯುಲರ್ ಸಿಸ್ಟಮ್ ಅಂದರೆ ಆ ಸೆಟ್ ಆಫ್ ಈಕ್ವೇಷನ್ಸ್ ತೊಗೊಂಡಿದ್ದೀವಲ್ಲ, ಇಲ್ಲಿ ತೊಗೊಂಡಿರೋ ಹಾಗೆ ಇಲ್ಲಿ ಸೆಟ್ ಆಫ್ ಈಕ್ವೇಷನ್ಸ್ ಅದೇ ರೀತಿ. ಸೊ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂದರೆ ಸಿಸ್ಟಮ್ ಈಸ್ ಕನ್ಸಿಸ್ಟೆಂಟ್ ಅಂತ ಮ್ಯಾಥಮೆಟಿಕ್ಸ್ ಟರ್ಮ್ ಹೇಳ್ತೀವಿ. ಓಕೆನಾ? ಆ್ಯಂಡ್ ಸೊಲ್ಯೂಷನ್ ಇನ್ ಕೇಸ್ ಎಕ್ಸಿಸ್ಟ್ ಆಗ್ತಾ ಇಲ್ಲ, ಡಸ್ ನಾಟ್ ಎಕ್ಸಿಸ್ಟ್, ಸೊಲ್ಯೂಷನ್ ಡಸ್ ನಾಟ್ ಎಕ್ಸಿಸ್ಟ್, ಅವಾಗ ನಾವೇನಂತೀವಿ? ಸಿಸ್ಟಮ್ ಈಸ್ ಇನ್ಕನ್ಸಿಸ್ಟೆಂಟ್. ಓಕೆನಾ? ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಸೊ ಈಗ ನಾನ್ ಹೋಮೋಜಿನಿಯಸ್ ಲೀನಿಯರ್ ಈಕ್ವೇಷನ್ನ ನಿಮಗೆ ಸಾಲ್ವ್ ಮಾಡೋಕ್ಕೆ ಹೇಳಿದಾಗ ಅದರಲ್ಲಿ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಾ ಇದೆಯೋ ಅಥವಾ ಆಗ್ತಾ ಇಲ್ಲ. ಇನ್ ಕೇಸ್ ಆಗ್ತಾ ಇದ್ದರೆ ಅದರಲ್ಲಿ ಮತ್ತೆ ಟೈಪ್ಸ್ ಬರುತ್ತೆ. ಏನು? ಯುನಿಕ್ ಸೊಲ್ಯೂಷನ್ ಇದೆಯೋ ಅಥವಾ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಇದೆಯಾ? ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಇದೆಯಾ? ಇನ್ಕನ್ಸಿಸ್ಟೆಂಟ್ ಅಂದರೆ ನೋ ಸೊಲ್ಯೂಷನ್ ಟೈಪ್. ಓಕೆ, ಸೊ ಈ ಥರ ನಾವೇನು ಮಾಡ್ತೀವಿ? ಸೊಲ್ಯೂಷನ್ ಬಗ್ಗೆ ಹೇಳ್ತೀವಿ. ಇದ್ರ ಬಗ್ಗೆ ಪ್ರೀವಿಯಸ್ ವಿಡಿಯೋಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಐ ವಿಲ್ ನಾಟ್ ಗೋ ಟು ಡೀಪ್. ಓಕೆ, ಲೆಟ್ಸ್ ಕಮ್ ಟು ಅವರ್ ಮೇನ್ ಕಾನ್ಸೆಪ್ಟ್. ಸೊ ವರ್ಕಿಂಗ್ ರೂಲ್. ಈ ಸಿಸ್ಟಮ್ನ ಸಾಲ್ವ್ ಮಾಡಲಿಕ್ಕೆ ವರ್ಕಿಂಗ್ ರೂಲ್ ಬೇಕಾಗುತ್ತೆ, ಹೌದಲ್ಲ? ಸೊ ವರ್ಕಿಂಗ್ ರೂಲ್ ತುಂಬ ಸಿಂಪಲ್ ಇದೆ. ಫಸ್ಟ್ ನೀವೇನು ಮಾಡಬೇಕು ಅಂದರೆ ಮ್ಯಾಟ್ರಿಕ್ಸ್, ಆಗುಮೆಂಟೆಡ್ ಮ್ಯಾಟ್ರಿಕ್ಸ್ ಹೇಳಿದ್ನಲ್ಲ, ಅಂದರೆ A:B, ಈ ಮ್ಯಾಟ್ರಿಕ್ಸ್ನ ನೀವು ಬರ್ಕೊತೀರಾ. ಅಂದರೆ ಬಿ ಮ್ಯಾಟ್ರಿಕ್ಸು ಮತ್ತು ಎ ಮ್ಯಾಟ್ರಿಕ್ಸ್ ಎರಡನ್ನೂ ಸೇರಿ ಬರಿತೀರಾ. ಆ ಆಗುಮೆಂಟೆಡ್ ಮ್ಯಾಟ್ರಿಕ್ಸ್ನ ನೀವೇನು ಮಾಡ್ತೀರಾ? ರ್ಯಾಂಕ್ ಕಂಡುಹಿಡಿತೀರಾ. ಹೇಗೆ? ಎಕಲಾನ್ ಫಾರ್ಮಿಗೆ ಕನ್ವರ್ಟ್ ಮಾಡಿಕೊಂಡು. ಎಕಲಾನ್ ಫಾರ್ಮ್ ಕನ್ವರ್ಟ್ ಹೇಗೆ ಮಾಡೋದು ಅದು ತುಂಬ ಲಾಂಗ್ ಪ್ರಾಸೆಸ್ ಇದೆ. ನಾನು ಅದನ್ನು ಪ್ರೀವಿಯಸ್ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ಲೀಸ್ ಅದನ್ನು ಅಲ್ಲಿ ವಾಚ್ ಮಾಡಿಬಿಟ್ಟು ಇಲ್ಲಿ ನೋಡಿ. ಸೊ ಏನು ಮಾಡ್ತೀರಾ ನೀವು? ರೆಡ್ಯೂಸ್ ದಿಸ್ ಟು ಎಕಲಾನ್ ಫಾರ್ಮ್. ಓಕೆನಾ? ಸೊ ಎಕಲಾನ್ ಫಾರ್ಮ್ ರೆಡ್ಯೂಸ್ ಮಾಡಿದಾಗ ಇಲ್ಲಿ ನಿಮಗೆ ರ್ಯಾಂಕ್ ಆಫ್ ಎ ಇಷ್ಟು, ಸಪೋಸ್ ನಾನು 2 3 3 4 4 5. ಓಕೆ, ಇದನ್ನು ನಾನು ರೆಡ್ಯೂಸ್ ಮಾಡ್ತೀನಿ ಅಂತ ಅಂದ್ಕೊಳ್ಳೋಣ. ರೆಡ್ಯೂಸ್ ಮಾಡ್ತೀನಿ ಎಕಲಾನ್ ಫಾರ್ಮಿಗೆ, ಅವಾಗ ಏನಾಗ್ಬಿಡುತ್ತೆ? ಇಲ್ಲಿ 0 0 ಬಂತು ಅಂದ್ಕೊಳ್ಳೋಣ. ಸೊ ನಾನು ಇದನ್ನು ಬಿಟ್ಬಿಡ್ತೀನಿ.
ಇದನ್ನು ಬಿಟ್ಟು ಇಷ್ಟನ್ನು ಮಾತ್ರ ಕನ್ಸಿಡರ್ ಮಾಡಿದ್ರೆ ನನಗೆ ಇದು ಆ್ಯಕ್ಚುಲಿ ಏನು ಎ ಮ್ಯಾಟ್ರಿಕ್ಸ್ ತಾನೆ. ಸೊ ಈ A:B ಫುಲ್ ನೀವು ಎಕಲಾನ್ ಫಾರ್ಮಿಗೆ ರೆಡ್ಯೂಸ್ ಮಾಡಬೇಕಾದ್ರೆ ನಿಮಗೆ ಜೊತೆಯಲ್ಲಿ ಎ ಮ್ಯಾಟ್ರಿಕ್ಸು ಕೂಡ ಗೊತ್ತಾಗ್ತಿರುತ್ತೆ ಏನು ಚೇಂಜಸ್ ಆಗ್ತಾ ಇದೆ ಅಂತೇಳಿ. ಅಲ್ಲಿಗೆ ನೀವು ಬರೀ ಎ ಮ್ಯಾಟ್ರಿಕ್ಸ್ನ ಕನ್ಸಿಡರ್ ಮಾಡಿ ಅದ್ರದ್ದು ರ್ಯಾಂಕ್ ಎಷ್ಟು ಅಂತ ಕಂಡುಹಿಡಿತೀರಾ. ಇದ್ರದ್ದು ರ್ಯಾಂಕ್ ಎಷ್ಟು? 1. ಹೇಗೆ ಹೇಳಿದೆ, ನಂಬರ್ ಆಫ್ 0 ರೋಸ್ ಇದೆಯಲ್ಲ ಅದನ್ನು ತೆಗೆದುಬಿಟ್ಟು ಬೇರೆ ನಂಬರ್ ಆಫ್ ನಾನ್-0 ರೋಸ್ ಎಷ್ಟಿದೆ ಅಂತ ಕೌಂಟ್ ಮಾಡಬೇಕು, ಅದೇ ಅದರದ್ದು ರ್ಯಾಂಕ್ ಆಗುತ್ತೆ. ಓಕೆ, ಸೊ ಅದೇ ನಾನು ರೋ ಆಫ್ A:B ಅಂದರೆ ಫುಲ್ ಮ್ಯಾಟ್ರಿಕ್ಸಿಂದ ಹೇಳಬೇಕು. ಅವಾಗ ಏನು ಮಾಡೋದು, ಇದು ಮೂರನ್ನು ಕೂಡ ಕನ್ಸಿಡರ್ ಮಾಡ್ತೀನಿ. ಇಷ್ಟೇ ಮಾಡಲ್ಲ, ಇದು ಫುಲ್ ಮಾಡ್ತೀನಿ ಕನ್ಸಿಡರ್. ಓಕೆ, ಸೊ ರೋ ಆಫ್ A:B ಅಂದರೆ ಏನಾಗುತ್ತೆ, ಇಟ್ ಈಸ್ 2. ಯಾಕೆ 2? ಬಿಕಾಸ್ ಇಲ್ಲಿ 0 ಇದ್ದಿದ್ರೆ ನಾನು ಡಿಲೀಟ್ ಮಾಡ್ಬೋದಿತ್ತು, ಬಟ್ 0 ಇಲ್ಲ ಅಲ್ಲಿ, ಸೊ ಐ ಕೆನಾಟ್ ಡಿಲೀಟ್ ದಟ್ ಥಿಂಗ್. ಸೊ ದಟ್ ಈಸ್ ದ ರೀಸನ್ ದೀಸ್ 2, ದೇರ್ ಆರ್ 2 non-0 ರೋಸ್ ಇನ್ ದ ಎಕಲಾನ್ ಫಾರ್ಮ್. ಓಕೆ, ರೋ ರೆಡ್ಯೂಸ್ಡ್ ಎಕಲಾನ್ ಫಾರ್ಮ್ ಮಾಡ್ತಿರಲ್ಲ, ಅಲ್ಲಿ ನಿಮಗೆ ಲಾಸ್ಟಿಗೆ ಎಲ್ಲ ರೆಡ್ಯೂಸ್ ಆದಮೇಲೆ ನಂಬರ್ ಆಫ್ ನಾನ್-0 ರೋಸ್ ಎಷ್ಟಿದೆಯೋ ಅದೇ ಆ ಮ್ಯಾಟ್ರಿಕ್ಸ್ನ ರ್ಯಾಂಕ್ ಆಗುತ್ತೆ. ಓಕೆ, ಸೊ ರ್ಯಾಂಕ್ ಆಫ್ A:B 2 ಆಗುತ್ತೆ, ರ್ಯಾಂಕ್ ಆಫ್ A 1 ಆಗುತ್ತೆ. ಈ ರೀತಿ ನೀವೇನು ಮಾಡ್ತೀರಾ, ರ್ಯಾಂಕ್ ಕಂಡುಹಿಡಿತೀರಾ. ಹೌದಾ? ಸೊ ವರ್ಕಿಂಗ್ ರೂಲಲ್ಲಿ ಫಸ್ಟ್ ರೂಲ್ ಏನಂದರೆ, ಫಸ್ಟು ನೀವು ರೆಡ್ಯೂಸ್ ಮಾಡಬೇಕು. ಸೆಕೆಂಡ್ ಏನಂದರೆ ರ್ಯಾಂಕ್ ಆಫ್ A ಮತ್ತು ರ್ಯಾಂಕ್ ಆಫ್ A:B ನೋಡ್ಕೋತೀರಾ ಏನೇನು ಬಂದಿದೆ ವ್ಯಾಲ್ಯೂಸ್ ಅಂತ. ಇನ್ ಕೇಸ್ ರ್ಯಾಂಕ್ ಆಫ್ A ಮತ್ತು ರ್ಯಾಂಕ್ ಆಫ್ A:B ಆಗ್ಯುಮೆಂಟೆಡ್ ಮ್ಯಾಟ್ರಿಕ್ಸ್ ಇಂದು ಈಕ್ವಲ್ ಬರ್ತಾ ಇಲ್ಲ, ಜಸ್ಟ್ ಲೈಕ್ ದಿಸ್ ಪರ್ಟಿಕ್ಯುಲರ್ ಎಕ್ಸಾಂಪಲ್, ಈಕ್ವಲ್ ಬರ್ತಾ ಇಲ್ಲ ಅಂದರೆ ನಾವೇನಂತೀವಿ, ಡೈರೆಕ್ಟ್ಲಿ ವಿ ವಿಲ್ ಸೇ ದಟ್ ದ ಸಿಸ್ಟಮ್ ಹ್ಯಾಸ್ ನೋ ಸೊಲ್ಯೂಷನ್ ಎಕ್ಸಿಸ್ಟೇ ಆಗೋದಿಲ್ಲ ಈ ಸಿಸ್ಟಮಿಗೆ ಅಂತ ಹೇಳ್ತೀವಿ. ಅದೇ ಇನ್ ಕೇಸ್ ರ್ಯಾಂಕ್ ಆಫ್ A ಈಸ್ ಈಕ್ವಲ್ ಟು ರ್ಯಾಂಕ್ ಆಫ್ A:B. ಇದೇ ಸೇಮ್ ಎಕ್ಸಾಂಪಲಲ್ಲಿ ಸಪೋಸ್ ನಾನು ಇಲ್ಲಿ 0 ತೆಗೆದು 2 ಅಂತ ಏನೋ ಹಾಕ್ತೀನಿ ಅನ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ರ್ಯಾಂಕ್ 2 ಆಗುತ್ತೆ, ರ್ಯಾಂಕ್ 2ಕ್ಕೂ ಈಕ್ವಲ್ ಇದೆ. ಸೊ ರ್ಯಾಂಕ್ ಈಕ್ವಲ್ ಇದ್ದರೆ ಏನು, ಸಿಸ್ಟಮ್ ಈಸ್ ಕನ್ಸಿಸ್ಟೆಂಟ್ ಅಂದರೆ ಏನು, ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ. ಸೊಲ್ಯೂಷನ್ ಎಕ್ಸಿಸ್ಟ್ ಆಯಿತು, ಓಕೆ, ಬಟ್ ಎಕ್ಸಿಸ್ಟ್ ಆದಮೇಲೆ ಅದರಲ್ಲಿ ಯುನಿಕ್ ಸೊಲ್ಯೂಷನ್ ಯಾವಾಗ ಹೇಳ್ತೀವಿ ನಾವು, ಯುನಿಕ್ ಸೊಲ್ಯೂಷನ್ ಎಕ್ಸಿಸ್ಟ್ ಇದೆ ಅಂತ ಯಾವಾಗ ಹೇಳ್ತೀವಿ ಅಂದರೆ ವೆನ್ R ಈಸ್ ಈಕ್ವಲ್ ಟು N. ಅಂದರೆ ರ್ಯಾಂಕ್ ನಮಗೇನು ಬಂದಿದೆ ಅಲ್ಲ, ಅದು ನಿಮ್ಮ ನಂಬರ್ ಆಫ್ ಅನ್ನೋನ್ಸ್ ಅಂದರೆ ಏನು, ಇಲ್ಲಿ ಎಕ್ಸ್ ಮತ್ತು ವೈ ಇದೆಯಲ್ಲ, ಸೊ ನಂಬರ್ ಆಫ್ ಅನ್ನೋನ್ಸ್ಗೆ ಈಕ್ವಲ್ ಇದ್ದರೆ ರ್ಯಾಂಕ್ 2 ಬಂತು, ನಂಬರ್ ಆಫ್ ಅನ್ನೋನ್ಸ್ ಕೂಡ 2 ಇರೋದಿಲ್ಲಿ. ಸೊ ದಟ್ ಈಸ್ ವಾಟ್ ಇಟ್ ಮೀನ್ಸ್, R ಈಸ್ ಈಕ್ವಲ್ ಟು N. ದೆನ್ ದಟ್ ಪರ್ಟಿಕ್ಯುಲರ್ ಸಿಸ್ಟಮ್ ಹ್ಯಾಸ್ ಯುನಿಕ್ ಸೊಲ್ಯೂಷನ್. ಅದೇ ಇನ್ಫೈನೇಟ್ಲಿ ಮೆನಿ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಿದೆ ಅಂತ ಯಾವಾಗ ಹೇಳ್ತೀವಿ, ವೆನ್ ದಟ್ ಪರ್ಟಿಕ್ಯುಲರ್ ರ್ಯಾಂಕ್ ಈಸ್ ಲೆಸ್ ದೆನ್ N. ನಂಬರ್ ಆಫ್ ಅನ್ನೋನ್ಸ್ ಏನಿದೆಯಲ್ಲ ಅದಕ್ಕಿಂತ ಕಮ್ಮಿ ಇರಬೇಕು. ಅಂದರೆ ಇಲ್ಲಿ ನಂಬರ್ ಆಫ್ ಅನ್ನೋನ್ಸ್ 2 ಇದೆ. ಸೊ ಇನ್ ಕೇಸ್ ಇಲ್ಲಿ ನಮಗೆ ರ್ಯಾಂಕ್ 2ಕ್ಕೂ 1 ಬಂದಿದ್ರೆ ನಾವು ಅವಾಗ ಏನಂತಿದ್ವಿ, ದಿಸ್ ಸಿಸ್ಟಮ್ ಈಸ್ ಕನ್ಸಿಸ್ಟೆಂಟ್. ಯಾಕೆ ಕನ್ಸಿಸ್ಟೆಂಟು, ಬಿಕಾಸ್ ಎರಡರದ್ದು ರ್ಯಾಂಕ್ ಈಕ್ವಲ್ ಇದೆ. ಓಕೆ, ಆ್ಯಂಡ್ ಇಟ್ ಹ್ಯಾಸ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂತ ಹೇಳ್ತಿದ್ವಿ. ಅದನ್ನು ಯಾಕೆ ಹೇಳ್ತಾ ಇದ್ವಿ, ಬಿಕಾಸ್ 1 ಈಸ್ ಲೆಸ್ ದ್ಯಾನ್ 2 ಅಂದರೆ ನಂಬರ್ ಆಫ್ ಅನ್ನೋನ್ಸ್. ಓಕೆ, ನಂಬರ್ ಆಫ್ ಅನ್ನೋನ್ಸ್ ಇದಕ್ಕೆ ಲೆಸ್ ದೆನ್ ಇದೆ, ಹೌದಲ್ಲ. ಸೊ ದಟ್ ಈಸ್ ದ ರೀಸನ್ ವಿ ವಿಲ್ ಸೇ ದಟ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತೇಳಿ ಹೇಳ್ತೀವಿ. ಇನ್ನೊಂದು ಏನಿದೆ ಅಂದರೆ, ಡೈರೆಕ್ಟಾಗಿ ಹೇಳಬೇಕು ಅಂತ ಅಂದರೆ ಇಷ್ಟನ್ನು ಸಾಲ್ವ್ ಮಾಡಿ ಹೇಳ್ಬೋದು ಒಂದು. ಇನ್ನೊಂದು ಸಮ್ಟೈಮ್ಸ್ ಏನಾಗ್ಬಿಡುತ್ತೆ, ಕೆಲವೊಂದು ಕ್ವಶನ್ಸು ಡೈರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ನೋಡಿದ ತಕ್ಷಣ. ಅದು ಹೇಗೆ ಅಂದರೆ, M ಈಸ್ ಲೆಸ್ ದ್ಯಾನ್ N ಕಂಡೀಷನ್ ನೋಡಬೇಕು. ಅಂದರೆ ನಂಬರ್ ಆಫ್ ಈಕ್ವೇಷನ್ಸ್, ನಾನ್ ಹೋಮೋಜಿನಿಯಸ್ ಈಕ್ವೇಷನ್ಸ್ ಕೊಟ್ಟಿದ್ದಾರಲ್ಲ, ಆ ಈಕ್ವೇಷನ್ಸ್ ಲೆಸ್ ದ್ಯಾನ್ ದ ನಂಬರ್ ಆಫ್ ಅನ್ನೋನ್ಸ್ ಇದ್ದರೆ ನೀವು ಡೈರೆಕ್ಟಾಗಿ ಇದನ್ನು ಹೇಳ್ಬೋದು, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಹೇಳ್ಬೋದು. ಓಕೆನಾ? ಸೊ ಹೇಗೆ ಅಂದರೆ, ಸಪೋಸ್ ಐ ರೈಟ್ 2x + 3y + 4z ಈಸ್ ಈಕ್ವಲ್ ಟು 0. ಓಕೆ, ಆ್ಯಂಡ್ ದೆನ್ ಐ ರೈಟ್ 3x + 4y + 5z, ಏನೋ ಸುಮ್ಮನೆ ಎಕ್ಸಾಂಪಲಿಗೆ. ಓಕೆ, ಸೊ ಈಸ್ ಈಕ್ವಲ್ ಟು 0. ಇಷ್ಟೇ, ನಾನು 2 ಈಕ್ವೇಷನ್ಸ್ ಕೊಡ್ತೀನಿ. ಅವಾಗ ಟೆಲ್ ಮಿ ದಿಸ್ ಸಿಸ್ಟಮ್ ಈಸ್ ಕನ್ಸಿಸ್ಟೆಂಟ್ ಆರ್ ನಾಟ್, ಆರ್ ಹೌ ಮೆನಿ ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಅಂತ ನಾನು ಕೇಳಿದ್ರೆ ನೀವು ಈ ರೀತಿ ರ್ಯಾಂಕ್ ರೆಡ್ಯೂಸ್ ಮಾಡೋ ನೆಸೆಸಿಟಿ ಇಲ್ಲ. ಯಾಕೆ, ಇಲ್ಲಿ ನೋಡಿ, ನಂಬರ್ ಆಫ್ ಅನ್ನೋನ್ಸ್ ಎಷ್ಟಿದೆ, x y z 3 ಇದೆ. ನಂಬರ್ ಆಫ್ ಈಕ್ವೇಷನ್ಸ್ ಎಷ್ಟಿದೆ, 2 ಇದೆ. ಸೊ ನಂಬರ್ ಆಫ್ ಈಕ್ವೇಷನ್ಸು ನಂಬರ್ ಆಫ್ ಅನ್ನೋನ್ಸ್ಗಿನ್ನ ಕಡಿಮೆ ಇದ್ದಾಗ ಡೈರೆಕ್ಟ್ಲಿ ನಾವು ಹೇಳ್ಬೋದು ದಟ್ ಪರ್ಟಿಕ್ಯುಲರ್ ಸಿಸ್ಟಮ್ ಏನಿದೆಯಲ್ಲ, ನಮಗೆ ಗಿವನ್ ಸಿಸ್ಟಮ್, ಇಟ್ ಹ್ಯಾಸ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂತ ಡೈರೆಕ್ಟಾಗಿ ಹೇಳ್ಬೋದು. ಓಕೆ, ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಸಿಸ್ಟಮ್ ಆಫ್ ನಾನ್ ಹೋಮೋಜಿನಿಯಸ್ ಲೀನಿಯರ್ ಈಕ್ವೇಷನ್. ಇದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಬೇಕಿದ್ರೆ
ಓಕೆ, ವಿಲ್ ಸಾಲ್ವ್ ಇಟ್. ಒಂದು ಎಕ್ಸಾಂಪಲ್ ಈಗಲೇ ಸಾಲ್ವ್ ಮಾಡಿಬಿಡೋಣ. So see, this is the example. Verify the system of equations for consistency. Okay na, consistent. Okay, ಅಂದ್ರೆ ಈ ಕೊಟ್ಟಿರೋ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಇದೆಯಲ್ಲ, ಇದು ಕನ್ಸಿಸ್ಟೆಂಟ್ ಇದೆಯೋ ಅಥವಾ ಇಲ್ಲ ಅಂತೇಳಿ ಚೆಕ್ ಮಾಡಿ, ವೆರಿಫೈ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ನಾನೇನಂದಿದ್ದೆ, ಫಸ್ಟ್ ವರ್ಕಿಂಗ್ ರೂಲ್ ಏನು, ಯು ಹ್ಯಾವ್ ಟು ಕನ್ಸಿಡರ್ ವಾಟ್, ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್. ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಮತ್ತೆ ಮ್ಯಾಟ್ರಿಕ್ಸ್ ಆಫ್ ಇಂಡಿಪೆಂಡೆಂಟ್ ಟರ್ಮ್ಸ್ ಇದೆಯಲ್ಲ, ಅವೆರಡನ್ನೂ ಸೇರಿಸಿ ಬರೆದಾಗ ಅದೇನಾಗುತ್ತೆ, ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್. ಸೊ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಈಸ್ ಅಂತ ಹಾಕ್ಬಿಟ್ಟು A is to B is equal to 1 1 minus 2. ಇದು ಕೋಎಫಿಷಿಯಂಟ್ಸ್ ನಾನು ಬರಿತಾ ಇರೋದು. ಓಕೆ, 1 minus 2 1 minus 2 1 1. ಇದೇನಾಯಿತು, A ಮ್ಯಾಟ್ರಿಕ್ಸ್ ಆಯಿತು. Now we want to write B matrix. We should write B matrix 5 minus 2 and 4. Okay, so this is your augmented matrix. ಈಗ ನೀವೇನು ಮಾಡ್ತೀರಾ, ಇದನ್ನ ರೋ ರೆಡ್ಯೂಸ್ ಎಕಲಾನ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೋತೀರಾ. ಓಕೆ, ಇಟ್ ಈಸ್ ವೆರಿ ಈಸಿ. ಏನು, ಫಸ್ಟ್ ಯೂನಿಟ್ ಇರಬೇಕು, ನೆಕ್ಸ್ಟ್ ಇವೆರಡು ಏನಾಗಿರಬೇಕು, 0 ಆಗಬೇಕು. ಸೊ ವಾಟ್ ಆರ್ ದ ಆಪರೇಷನ್ಸ್ ಯು ಆರ್ ಯೂಸಿಂಗ್ ಈಸ್ ಸೆಕೆಂಡ್ ರೋ ಚೇಂಜಸ್ ಟು ಸೆಕೆಂಡ್ ರೋ ಮೈನಸ್ ಫಸ್ಟ್ ರೋ. ಓಕೆ, ಆ್ಯಂಡ್ ಥರ್ಡ್ ರೋ ಏನಾಗಬೇಕು, -2 ಇದೆ, ಸೊ +2 ಮಾಡ್ಕೊಳ್ಳೋಣ. ಓಕೆ, ಸೊ ಈಕ್ವಿವೇಲೆಂಟ್ ಸಿಂಬಲ್ ಹಾಕ್ಕೊಂಡು ಏನು ಬರೀತೀರಾ, 1. ಫಸ್ಟ್ ರೋ ಏನೂ ಚೇಂಜಸ್ ಮಾಡಿಲ್ಲ, ಸೊ ಹಾಗೆ ಬರ್ಕೋತೀವಿ. ಓಕೆ, ದೆನ್ ವಾಟ್ ವಿ ಆರ್ ರೈಟಿಂಗ್, 1 minus 1 0 -2 minus 1 -3 1 minus into minus plus 1 R2 minus R1 minus ಇಲ್ಲಿ ಆಲ್ರೆಡಿ ಇದೆ, ಸೊ minus into minus plus, ಸೊ 3. ನೆಕ್ಸ್ಟ್ -2 -5 -7 0 R3 ಏನಾಗುತ್ತೆ, 1 ಪ್ಲಸ್ ಇಲ್ಲಿ ನೋಡಿ 1 R3 ಅಂದರೆ 1 ಪ್ಲಸ್ 2 ಇಂಟು R1 ಅಂದರೆ 1, ಸೊ ದಿಸ್ ಇಸ್ 3. ನೆಕ್ಸ್ಟ್ R3 1 ಪ್ಲಸ್ 2 2 4 1 ಮೈನಸ್ ದಿಸ್ ಇಸ್ -3. ಓಕೆ, ಕ್ಲೀನಾಗಿ ನೀವು ಸಾಲ್ವ್ ಮಾಡ್ಕೋಬೇಕು. ಓಕೆನಾ, ಇದನ್ನು ಒಂಚೂರು ಮೈನಸ್ ಮಿಸ್ ಆಯಿತು ಅಂದರೆ ಯು ವಿಲ್ ನಾಟ್ ಗೆಟ್ ದ ಆನ್ಸರ್. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಮ್ಯಾಥಮೆಟಿಕ್ಸ್. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, here you can do it. Okay, so what you can do, R3 changes to R3 plus R2 ಮಾಡ್ಕೊಂಡ್ರೆ ಫಸ್ಟ್ ನಾನ್ ಝೀರೋ ಎಂಟ್ರಿ ಕೆಳಗಡೆ ಇರುವಂಥ ನಂಬರ್ 0 ಆಗಬೇಕು. ಓಕೆನಾ, ಸೊ R3 ಪ್ಲಸ್ R2 ಇಲ್ಲಿ ಇದನ್ನ 1 ಮಾಡ್ಕೋಬಹುದು. ಓಕೆ, ರಿಮೆಂಬರ್ ದಿಸ್ ಥಿಂಗ್, ಇದನ್ನ 1 ಮಾಡ್ಕೋಬಹುದು. ಬಟ್ ಇಲ್ಲಿ ಬಿಕಾಸ್ ಇಲ್ಲಿ ಏನಿದೆ 3 ಮತ್ತೆ ಇಲ್ಲೂ ಕೂಡ 3ನೇ ಇದೆ, ಸೊ ಡೈರೆಕ್ಟ್ ಆಗಿ R3 ಪ್ಲಸ್ R2 ಆದ ತಕ್ಷಣ ನಮಗೆ 0ನೇ ಸಿಗ್ತಾ ಇದೆ ಅಂದಾಗ ವಿ ಶುಡ್ ನಾಟ್ ಬಾದರ್ ಅಬೌಟ್ ದಟ್. ಓಕೆ, so 1 1 minus 2 is to 5 0 minus 3 3 is to minus 7 ಇಲ್ಲಿ. ಸೊ R3 ಚೇಂಜ್ ಮಾಡ್ತಾ ಇದ್ದೀವಿ, 0 3 minus 3 0 minus 3 plus 3 is 0 7 minus this is again 0. Okay, I guess I have done some mistake. No, yep, okay, 7 minus this is, okay, sorry, ಇಲ್ಲಿ ಐ ಥಿಂಕ್ ನೋಡಿ, ಇಲ್ಲಿ 4 plus 5 4s, this is 14, ಆ್ಯಂಡ್ ಇಲ್ಲಿ ಏನಾಗುತ್ತೆ 7 ಬರುತ್ತೆ ನಮಗೆ ಯಾವಾಗ, 14 minus 7, ಓಕೆ 7. ಸೊ ಪ್ಲೀಸ್ ಕರೆಕ್ಟ್ ದಿಸ್ ಥಿಂಗ್. ಓಕೆ, ಐ ಅಪೋಲೋಜೈಸ್ ಫಾರ್ ದಿಸ್. 14 ಆ್ಯಂಡ್ ಹಿಯರ್ ಏನು, ಇದು 7 ಆಗಿಬಿಡುತ್ತೆ. ಸೊ ಅಲ್ಲಿಗೆ ನಿಮಗೇನಾಯಿತು, ಇದು ಬರೀ 3 ಇಷ್ಟನ್ನು ಮಾತ್ರ ಕನ್ಸಿಡರ್ ಮಾಡಿದ್ರೆ ಏನು, ಈ ಮ್ಯಾಟ್ರಿಕ್ಸು, ದಿಸ್ ಈಸ್ ಎ ಮ್ಯಾಟ್ರಿಕ್ಸ್. ಇದು ಫುಲ್ ಕನ್ಸಿಡರ್ ಮಾಡಿದ್ರೆ A is to B ಮ್ಯಾಟ್ರಿಕ್ಸ್ ಆಗುತ್ತೆ, ಹೌದಲ್ಲ. ಸೊ ರ್ಯಾಂಕ್ ಆಫ್ ಎ ಏನು ಸಿಗ್ತಾ ಇದೆ ನಿಮಗೆ, ನಂಬರ್ ಆಫ್ ನಾನ್ ಝೀರೋ ರೋಸ್ ಎಷ್ಟಿದೆ, 2. ಓಕೆನಾ, ಆ್ಯಂಡ್ ನಂಬರ್ ಆಫ್ ಇದಕ್ಕೆ ರ್ಯಾಂಕ್ ಆಫ್ ಎ ಇಸ್ ಟು ಬಿ ನೋಡಿದಾಗ ಅಂದರೆ ಫುಲ್ ಮ್ಯಾಟ್ರಿಕ್ಸ್ ಕನ್ಸಿಡರ್ ಮಾಡಿದ್ರೆ ಹಿಯರ್ ಇಟ್ ಈಸ್ 3. ಸೊ 2 ಏನಾಯಿತು ಈಗ ನೋಡಿ ಕ್ಲೀನಾಗೆ, ರ್ಯಾಂಕ್ ಆಫ್ ಎ ಈಸ್ ನಾಟ್ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಇಸ್ ಟು ಬಿ. ಈಕ್ವಲ್ ಬರಲಿಲ್ಲ ಅಂದರೆ ಡೈರೆಕ್ಟಾಗಿ ಏನು ಹೇಳ್ಬೋದು, ಇಟ್ ಈಸ್ ಇನ್ಕನ್ಸಿಸ್ಟೆಂಟ್, ಅಥವಾ ನೋ ಸೊಲ್ಯೂಷನ್ ಎಕ್ಸಿಸ್ಟ್ ಅಂತ ಹೇಳ್ಬೋದು, ಅಥವಾ ದ ಸಿಸ್ಟಮ್ ಈಸ್ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಆ್ಯಂಡ್ ಇನ್ ಕೇಸ್ ಬೇಕು ಅಂದರೆ 1-2 ಪ್ರಾಬ್ಲಮ್ ಇನ್ನು ಬೇರೆ ವಿಡಿಯೋಲಿ ಇನ್ನೊಂದು ಸರಿ ಏನು ಮಾಡೋಣ, 1-2 ಪ್ರಾಬ್ಲಮ್ ಮತ್ತೆ ಸಾಲ್ವ್ ಮಾಡೋಣ. ಅದಾದಮೇಲೆ ನೆಕ್ಸ್ಟ್ ವಿ ಹ್ಯಾವ್ ಐಗನ್ ವ್ಯಾಲ್ಯೂ, ಐಗನ್ ವೆಕ್ಟರ್ ಬಗ್ಗೆ ಇದೆ, ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಇದೆ. ಸೊ ಅವನ್ನು ಕೂಡ ಕವರ್ ಮಾಡಿ ಐ ವಿಲ್ ಜಸ್ಟ್ ಕವರ್ ಮಾಡಿಕೊಡ್ತೀನಿ. ಓಕೆನಾ, and I think this is enough. I hope you have understood this thing, and in case you have any doubt, please drop a comment. Nanu definitely reply ಮಾಡ್ತೀನಿ. Okay, so don't bother about that. So for today this is enough. Thank you so much. God bless you.